ಎಲ್ಲಿದೆ ಸರ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಎಲ್ಲಿದೆ? ಟೆಂಡರ್ ಬೇಕಿದ್ದರೆ ಕೊಡಬೇಕಂತಂದ್ರೆ ತಿಂಗಳಾನುಗಟ್ಟಲೆ ಡೇಟ್ ಆಗ್ತದೆ. ಎಲ್ಲಿ ಪ್ರಕ್ರಿಯೆ ಇದಾಗಿದೆ? ಹಂಗಿತ್ತಂತಂದ್ರೆ ಈ ಪ್ರಕ್ರಿಯೆಗೆ ಯಾಕೆ ನೀವು ಹಿಂದೋಡ್ತಿದ್ದೀರಿ? ಇಲ್ಲಿ ಬಂದಿದೆ ನೋಡಿ ವಿಚಾರಣೆಯಲ್ಲಿ 890 ಔಷಧಗಳನ್ನು ಹಿಂದೇಟಂತ ನಿಮ್ಮ ಇದರಲ್ಲೇ ಬಂದಿದೆ, ಕಳೆದ ವಾರದಲ್ಲೇ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಟಿರ್ತಕ್ಕಂಥ ಉತ್ತರಗಳು ಹೆಂಗಿದೆ ಅಂದರೆ ನಾವು ಒಟ್ಟು ಉತ್ತರನೇ ಕೊಟ್ಟಿದ್ದೀರಾ. ಕೇಳಿದ ಪ್ರಶ್ನೆಗಳಿಗೆ ನಾನು ಕೇಳಿರ್ತಕ್ಕಂಥದ್ದು ಪ್ರಶ್ನೆಗಳಿಗೆ 2 ಸಲ ಟೆಂಡರ್ ಪ್ರಕ್ರಿಯೆನೇ ಇಷ್ಟು ದೊಡ್ಡ ಡೈಲಾಗ್ ಬರೆದಿದ್ದಾರೆ. ಅದನ್ನು ಎಷ್ಟು ಸಲ ಮುಂದುವರಿಸ್ತೀರಾ ಸಚಿವರೇ? ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನ ಗಂಭೀರವಾದಂಥ ಕಾಯಿಲೆಗಳಿಗೆ ಸಭಾಪತಿಗಳು ಸರ್, ಗಂಭೀರವಾದಂಥ ಕಾಯಿಲೆಗಳಿಗೆ ಇವತ್ತು ನನ್ನ ಹತ್ರ ಲಿಸ್ಟೇ ಇದೆ. ನೋಡಿ ಸರ್, ಸಭಾಪತಿಗಳೇ ಹೋದ ಅರ್ಧ ಗಂಟೆ ಕಾಲ ಚರ್ಚೆಯಲ್ಲೂ ಕೂಡ ಭಾಗವಹಿಸಿದ್ದು ಎಲ್ಲ ಅವರಿಗೆ ABRಗೆ ದುಡ್ಡು ಕೊಟ್ಟಿದ್ದೀವಿ. ಅಧಿಕವಾಗಿ 30 ಕೋಟಿ ರೂಪಾಯಿನ ಎಲ್ಲ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಎರಡಲ್ಲೂ ಕೂಡ ನೀವು ತಗೊಳ್ಳಿ ಅಂತ ಹೇಳಿದ್ದೀವಿ. ಸೊ ಎಲ್ಲೂ ನಾನು DHOಗಳ ಜೊತೆ ಎಲ್ಲ ಸದಾಕಾಲ ನಾವು ಅವ್ರ ಜೊತೆ ಸಂಪರ್ಕದಲ್ಲಿದ್ದೇವೆ. ಎಲ್ಲೂ ಕೂಡ ಆ ಸಮಸ್ಯೆ ಇಲ್ಲ, ತಗೊಳ್ಳೋಕ್ಕೂ ಕೂಡ ಹೇಳಿದ್ದೀವಿ. ನೀವು ಹೇಳೋದು ಕರೆಕ್ಟು. ಟೆಂಡರಲ್ಲಿ ಸ್ವಲ್ಪ ವಿಳಂಬ ಆಗಿರುವಂಥದ್ದು ನಾವು ಬದಲಾವಣೆಗಳು ಮಾಡಿರೋದ್ರಿಂದ. ಎಷ್ಟು ವಿಳಂಬ ಸಚಿವರೇ? ಎಷ್ಟು ವಿಳಂಬ? ಆದ್ರೆ ಆ ಟೆಂಡರ್ನ ಪರ ತೆಗೆಸ್ಕೊಂಡು ಇನ್ನೊಂದು ತಂಡ ಮಾಡು. ಆ ಈಗ ಅದು ಹೇಳಿದ್ರೆ ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಹೋದ ವಾರ ಪೂರ್ತಿ ಪ್ರಮಾಣದ ರಿಪ್ಲೈ ಕೊಟ್ಟಿದ್ದೀನಿ. ಏನಾಗ್ತದೆ? ಜನರಿಗೆ ಔಷಧಿ ಸಿಗಬೇಕು. ಎಷ್ಟು ದಿನ ಬೇಕು ಟೆಂಡರ್ ಓಪನಿಂಗ್ ಮಾಡ್ತಾರೆ? 30 ದಿನ ಅಂತ ಹೇಳ್ತಾರೆ. ನಿಮ್ಮ ಉತ್ತರನೇ ಇಲ್ಲಿದೆ ಸಭಾಪತಿಗಳು. ಔಷಧಿ ಸಿಗಬೇಕು, ಸಿಗುವಂತ ಮಾಡ್ತಾ ಇದೀವಿ. ಟೆಂಡರ್ ಪ್ರೊಸೆಸ್ ಮಾಡಬೇಕಾ ಅಥವಾ ನೇರವಾಗಿ ನಮಗೆ ಬಿಟ್ಟಿರುವಂತದ್ದು? ಜನರಿಗೆ ಔಷಧಿ ಸಿಗಬೇಕು, ಔಷಧಿ ಸಿಗೋ ಮಾಡಿದೀವಿ. ಅವಕಾಶ ಇರ್ತದೆ ಅಂತ ಹೇಳಿದರೆ ಅದಾದ ನಂತರ ಟೆಂಡರ್ ಇಷ್ಟು ಸ್ಲೋ ಆದ್ರೆ ಮುಂದಿನ ಏನು ಹೇಳಿದ್ನಲ್ಲ.